ಗದಗಿಂದ ಚನ್ನವೀರಯ್ಯ. ಚನ್ನವೀರಯ್ಯ ಅವರೇ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ನಮಸ್ತೆ ಅಪ್ಪ. ಲೈನ್ ಸಿಗ್ತಾ ಕೊನೆಗೂ? ಹ್ಞೂ ಸರ್. 3 ದಿವಸ ಟ್ರೈ ಮಾಡ್ತಾನೆ ಇದ್ದೇನೆ ಸರ್. ತಮಗೆ ಇವತ್ತು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದ್ದು ಬಹಳ ಧನ್ಯವಾದ ಆಯ್ತು ನಮಗೆ ಅಲ್ರಿ. ಏನ್ ಬೆಳೆ ಬೆಳ್ಕೊಂಡಿದ್ದೀರಿ ಸರ್? ನಾವು ಕೆನರಾ ಬ್ಯಾಂಕ್ ನಲ್ಲಿ ಬೋರ್ ಹಾಕ್ಸ್ಬೇಕಂತೂ ಪೈಪ್ಲೈನ್ ಮಾಡ್ಲಿಕ್ಕೆ ಒಂದು 40,000 ಲೋನ್ ಮಾಡಿದ್ದೆವು ಏನ್ರಿ. ಅದು ನಮ್ ತಮ್ಮನ ಹೆಸರಲ್ಲೇ ಮಾಂತನ ಹೆಸರಲ್ಲೇ ಮಾಡ್ಕೊಂಡಿದ್ದೀವಿ ಸರ್. ಅದು ತೀರಿಸ್ಲಿಕ್ಕೆ ಆಗಲೇ ಇಲ್ಲ. ಮತ್ತೆ ಅದು ಡಬಲ್ ಆಗತ್ತೆ ಅಂತ ಹೇಳಿ ಮತ್ತೆ ಜಸ್ಟ್ ಈಗ 3 ತಿಂಗಳಿಂದ ಅದು ಹೊಸ ಸಾಲ ಮಾಡಿ ಮತ್ತೆ ಅದನ್ನ ಮತ್ತೆ ಸಾಲ ಮುಂದುವರಿಸಿದ್ದೇವೆ ಏನ್ರಿ. ತುಂಬಲಿಕ್ಕೆ ಆಗಿಲ್ಲ ಸರ್ ಅದನ್ನ. ಸಾಲ ಎಷ್ಟಿದೆ ಸರ್? 42,000 ಸಾಲ ಇದೆ ಸರ್ ನಮ್ದು. ಈಗ ನಾವೊಂದು 10,000 ಕೊಟ್ರೆ 32ಕ್ಕೆ ಇಳಿಯತ್ತೆ ಅದಲ್ವಾ? ಹ್ಞೂ ಸರ್. ಬಹಳ ಉಪಕಾರ ಆಗುತ್ತೆ ಸರ್ ತಮ್ಮಿಂದ. ಒಳ್ಳೆ ಉಪಕಾರ, ಇದು ದೊಡ್ಡ ಉಪಕಾರ ಸರ್. ಯಾರ ಹೆಸರಲ್ಲಿದೆ ಇದು? ಸರ್ ಮಹಾಂತಯ್ಯ ಕೊಟ್ರಯ್ಯ ಹಿರೇಮಠ. ಮಹಾಂತಯ್ಯ ಕೊಟ್ರಯ್ಯ ಹಿರೇಮಠ. ಹಾ, ಕೆನರಾ ಬ್ಯಾಂಕ್ ಸರ್. ಓಕೆ. ಈಗ ನಿಮ್ಮ ಸಾಲ ಮನ್ನಾದ ಚೆಕ್ ಬರೀತಾ ಇದ್ದಾರೆ ಜೆಡಿಎಸ್ ವಕ್ತಾರರು ಆಗಿರುವಂತಹ ಶರವಣ ಅವರು. ತುಂಬಾ ಧನ್ಯವಾದ ಸರ್ ತಮಗೆ. ಹಲೋ ಸರ್. ಒಂದೇ ನಿಮಿಷ. ಹ್ಞೂ ಸರ್. ಹಾ ಸರ್. ನೀವು ನನ್ನ ಹತ್ರ ಮಾತಾಡಿ ಎಷ್ಟು ನಿಮಿಷ ಆಯ್ತು? ಹಾ ಹೇಳಿ ಸರ್. ನೀವು ನನ್ನ ಹತ್ರ ಮಾತಾಡಿ ಎಷ್ಟು ನಿಮಿಷ ಆಯ್ತು ಸರ್? ಈಗ ಒಂದು 2 ನಿಮಿಷ ಆಗಿರ್ಬೋದಲ್ಲ. ನೋಡಿ, ನಿಮ್ ಚೆಕ್ ರೆಡಿ ಸರ್, 10,000 ರೂಪಾಯಿ. ಶರವಣ ಅವರು ನಿಮ್ಮ ವಿಧಾನ ಪರಿಷತ್ ಸದಸ್ಯರು, ಜೆಡಿಎಸ್ ವಕ್ತಾರರು. ಸರಿ ಇದೆಯಾ? ಟಿವಿ ಕಾಣ್ತಾ ಇದೆಯಾ ನಿಮ್ಗೆ? ಹಾ ಸರ್, ನೋಡ್ತಾ ಇದ್ದೇನೆ ಇವಾಗ. ಹೆಸರು ನೋಡಿ, ಮಹಾಂತಯ್ಯ ಕೊಟ್ರಯ್ಯ ಹಿರೇಮಠ. ಹಾ, ಅಕೌಂಟ್ ನಂಬರ್ ಹೇಳ್ಬೇಕು ಸರ್? ಬೇಡ, ನಾನು ಅದನ್ನ ಬರ್ಕೋತೀನಿ. ಅಲ್ಲಿ ಕೊಟ್ಟಿದ್ದೀರಲ್ಲ, ನಾನು ಬರ್ಕೋತೀನಿ. ಅಕೌಂಟ್ ನಂಬರ್ ಹೇಳಿ. ಹ್ಞೂ ಸರ್. ಯಾಕಂದ್ರೆ ಅಕೌಂಟ್ ನಂಬರ್ ಅನ್ನ ನಮ್ಮ ರಿಪೋರ್ಟರ್ ಅಲ್ಲಿ ಬರೀತಾರೆ ನಾಳೆ ನಿಮ್ಗೆ ಕೊಡುವಾಗ, ಅದಕ್ಕೆ. ಆದ್ರೂ ಹೇಳಿ ಅಕೌಂಟ್ ನಂಬರ್. ಹಾಗೆ ಮಾಡಿ ಸರ್. ಹೇಳಿ ಅಕೌಂಟ್ ನಂಬರ್ ಹೇಳಿ. ಅಕೌಂಟ್ ನಂಬರ್ ಹೇಳಿ. 181 4101 00 1379. ಓಕೆ. ಎಸ್ ಚನ್ನವೀರಯ್ಯ ಅವರೇ, ಹೇಳಿ ಸರ್. ಮಹಾಂತಯ್ಯ ಅವರು ನಿಮ್ಮ ತಮ್ಮ ಅಲ್ವಾ? ಹಾ ಸರ್, ತಮ್ಮ ಸರ್. ಈಗ ನಿಮ್ಮ 10,000 ರೂಪಾಯಿ ಸಾಲ ಮನ್ನಾ ಮಾಡಿರೋದು ಶರವಣ ಸಾಹೇಬ್ರು. ಏನ್ ಹೇಳಕ್ ಬಯಸ್ತೀರಿ ಸರ್? 2 ನಿಮಿಷದಲ್ಲಿ ನಿಮ್ಮ ಸಾಲ ಮನ್ನಾ ಮಾಡಿದ್ರು. ಇನ್ನೊಂದು 10 ಜನರಿಗೆ ಕೊಡ್ತೀನಿ ಅಂದ್ರೆ ಒಟ್ಟು 10 ಜನರಿಗೆ ಕೊಡ್ತೀನಿ ಅಂತ ಅವ್ರು ಬಂದಿದ್ದಾರೆ. 2 ನಿಮಿಷದಲ್ಲಿ ನಿಮ್ ಸಾಲ ಮನ್ನಾ ಆಯ್ತು. ನಿಮ್ಮ ಯಾವ ಒಂದು ಅನ್ನಭಾಗ್ಯ ಯೋಜನೆ ಅಕ್ಕಿ ತಗೊಳ್ಬೇಕಾದ್ರೂ ಕೂಡ ಅರ್ಧ ಗಂಟೆ ಬೇಕು. ಹೌದೌದು ಸರ್. ನಾವು ಒಂದು 3 ತಿಂಗಳು 10,000 ಗಳಿಸ್ಬೇಕಾದ್ರೆ 3 ತಿಂಗಳ ನಾವು ಕೂಲಿ ಮಾಡ್ಬೇಕು ಸರ್. ಏನ್ ಹೇಳಕ್ ಬಯಸ್ತೀರಿ ಸರ್? 2 ನಿಮಿಷದಲ್ಲಿ ಈ ತರ ತಾವು ಸಾಲ ಮನ್ನಾ ಮಾಡಿರೋದು ತುಂಬಾ ಒಂದು ನಮ್ಮ ದೇವರ ಕೃಪೆ ಆದಂಗ ಆಯ್ತು ಇವಾಗ. ಇಲ್ಲ, ಆ ಶಕ್ತಿ ಶರವಣ ಅವರಿಗೆ ಇನ್ನಷ್ಟು ಶಕ್ತಿ ಭಗವಂತ ಕೊಡ್ಲಿ. ಅವ್ರು ಇನ್ನಷ್ಟು ಹೆಚ್ಚು ಸೇವೆ ಮಾಡುವಂತದ್ದಾಗ್ಲಿ. ಒಂದ್ ವೇಳೆ ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ ಮಂತ್ರಿ ಆಗ್ಲಿ. ಓಕೆ ಸರ್, ಓಕೆ. ತುಂಬಾ ಧನ್ಯವಾದ ಸರ್. ನಮಗೆ ಏನಿದೆ ಅಂದ್ರೆ, ರೈತರು ಯಾವಾಗಲೂ ಕೂಡ ಸ್ವಾಭಿಮಾನಿಗಳು. ಅವರು ಸ್ವಂತ ಜೀವನದ ಆಧಾರದ ಮೇಲೆ ಬದುಕಬೇಕು ಅನ್ನೋದು ನಮಗ ಆಶಯ ಇದೆ. ಅದು ಕುಮಾರಣ್ಣವರು ಅಧಿಕಾರಕ್ಕೆ ಬಂದ್ರೆ ಮಾತ್ರ ಸಾಧ್ಯ ಅನ್ನೋದು ಕೂಡ ನಮ್ಗೆ ಆ ಭಾವನೆ ಇದೆ. ಇವತ್ತು ರೈತರಿಗೆ ಇವತ್ತು ಯಾವ ತರ 2 ರಾಷ್ಟ್ರೀಯ ಪಕ್ಷಗಳು ಯಾವ ತರ ಒಂದು ಕೃಷಿ ಯೋಜನೆಯಲ್ಲಿ ಇರ್ಬೋದು, ರೈತರ ಒಂದು ಬೆಳೆ ನಾಶ ಆಗ್ತಾ ಇದೆ. ಇವತ್ತು ಒಂದು ಕಡೆ ಮಳೆ ಇಲ್ಲ, ತಾವೆಲ್ಲ ಅನ್ನದಾತರು ಯಾವ ತರ ಒಂದು ಕಷ್ಟ ಪಡ್ತೀರಾ ಅಂತೇಳಿ ಸಂಕಷ್ಟಗಳನ್ನ ನಾವು ತಿಳ್ಕೊಂಡಿದೀವಿ. ಇವತ್ತು ಆ ಸಂಕಷ್ಟ ಪಾರಾಗ್ಬೇಕು. ಮುಂದಿನ ದಿನಗಳಲ್ಲಿ ನಿಮ್ಮ ಸ್ವಂತ ದುಡಿಮೆಯಿಂದ ನೀವು ಜೀವನ ನಡೆಸಬೇಕು. ಆ ಉದ್ದೇಶ ನಮ್ದಾಗಿದೆ. ಬರೀ ಸಾಲ ಮನ್ನಾ ಮಾಡೋದು ಮಾತ್ರ ಅಲ್ಲ, ಇದರಿಂದ ನಿಮ್ಮ ಜೀವನಕ್ಕೆ ಮುಂದಕ್ಕೆ ಏನ್ ಬೇಕು ಆ ವ್ಯವಸ್ಥೆಯನ್ನ ಸರ್ಕಾರಗಳು ಬೆಳೆಗಳಿಗೆ ಏನು ಒಂದು ರೇಟ್ ಅನ್ನ ನಿಗದಿಪಡಿಸ್ತದಲ್ಲ, ಅದರಲ್ಲಿ ಹೆಚ್ಚಿನ ಆಸಕ್ತಿ ಕೊಟ್ಟು ನಿಮ್ಗೆ ಏನ್ ವ್ಯವಸ್ಥೆ ಬೇಕೋ ಅದನ್ನ ಮಾಡಿದಾಗ ಖಂಡಿತ ಅನ್ನದಾತರಿಗೆ ಏನು ಒಂದು ನಾವು ಕೊಡಬೇಕೋ ಸರ್ಕಾರ ವತಿಯಿಂದ ಅದು ಅರ್ಥ ಬರ್ತದೆ. ಆ ಹಾದಿಯಲ್ಲಿ ನಮ್ಮ ಪಕ್ಷ ಕೂಡ ಮುಂದಿನ ದಿನಗಳಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ತಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ತುಂಬಾ ಸತ್ಯವಾದ ಮಾತಿದು. ಒಳ್ಳೆದಾಗ್ಲಿ ಚನ್ನವೀರಯ್ಯ ಅವರೇ. ಮತ್ತೊಬ್ಬರು ಕರೆ ಮಾಡಿದ್ದಾರೆ, ವೀರೇಶ್ ಅಂತ ಅಂದ್ಬಿಟ್ಟು ಧಾರವಾಡ.